ಯಾಕೆ ಹೊಟ್ಟೆ ನೋವ್ತೈತೆ ಯಪ್ಪ. ಯಾಕೋ ಹೊಟ್ಟೆಗೆಲ್ಲ ಒಂಥರ ಅನ್ನಿಸ್ತೈತೆ ಯಪ್ಪ. ಸಖತ್ತು ಹೊಟ್ಟೆ ಯಪ್ಪ. ಯಪ್ಪ ಯಾಕಪ್ಪ ಹೊಟ್ಟೆಗೆಲ್ಲ ಒಂಥರ ಆಗ್ತೈತೆ ಹೋಗತ್ಲಾಗೆ. ಯಾಕೋ ಸಖತ್ತು ಹೊಟ್ಟೆ ನೋವಲ್ಲ. ಏನಪ್ಪ ಆಯಿತು? ಅಯ್ಯೋ ದೇವ್ರೆ, ನನಗೆ ಈ ರೀತಿ ಆಗಬಾರ್ದು. ಈ ರೀತಿ ಏನಾನ ಆಗಿಬಿಟ್ರೆ ತುಂಬ ಭಯ ಸ್ಟಾರ್ಟ್ ಆಗುತ್ತೆ ನನಗೆ. ಏನೋ ಎತ್ತೋ ಏನಾಯ್ತೋ ಏನೋ ಅಂತೇಳಿ ಒಂಥರ ಮನ್ಸಿಗೆ ಭಯ ಶುರುವಾದಂಗೆ ಆಗುತ್ತೆ. ಯಪ್ಪ ಎಲ್ಲ ಚೆನ್ನಾಗಿದ್ರೆ ಕಣಪ್ಪ ಮನುಷ್ಯನ ಜೀವನ. ಒಂದಿಷ್ಟು ಹೊಟ್ಟೆ ನೋವು ತಡ್ಕೊಳಕ್ಕಾಗಲ್ಲ, ಒಂದಿಷ್ಟು ತಲೆನೋವು ತಡ್ಕೊಳಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಹೆಂಗಾದ್ರೂ ಆಗಿರ್ಬೇಕೇನೋ. ಯಾಕೆ ಏನಾಯ್ತು ಜೀವಿತ? ಯಾಕೆ ಹುಷಾರಿಲ್ವಾ? ಯಾಕೆ ಮುಖ ಎಲ್ಲ ಸಪ್ಪಗಾಗೈತೆ? ಹೊಟ್ಟೆ ನೋವು ಕಾಣುತ್ತಾರೋ ಅಕ್ಕ? ಅವಾಗಿಂದ ಸಖತ್ತು ಹೊಟ್ಟೆ ನೋವು ತಡ್ಕೊಂಬಕ್ಕಾಗ್ತಿಲ್ಲ. ಒಂಥರ ಹೊಟ್ಟೆಗೆಲ್ಲ ಹಿಂಡ್ದಂಗೆ ಆಗ್ತೈತೆ. ಹೋಗು ಸಖತ್ತು ಹಿಂಡ್ದಂಗೆ ಆಗ್ತೈತೆ ನಿಜವಾಗ್ಲೂ. ಇಂಥ ಹೊಟ್ಟೆ ನೋವು ಎಂದು ನೋಡಿರಲಿಲ್ಲ. ಸಖತ್ತು ಹೊಟ್ಟೆ ನೋವ್ತೈತೆ ನನಗೆ. ಹಿಂಗೆ ಹೊಟ್ಟೆ ನೋವು ಬಂದುಬಿಟ್ರೆ ಭಯ ಆಗ್ಬಿಡುತ್ತೆ. ಪ್ರೆಗ್ನೆಂಟ್ ಇರೋರಿಗೆ ಹೊಟ್ಟೆ ನೋವು ಬರಬಾರ್ದು. 6 ತಿಂಗಳಾಗೈತಲ್ವ ಇವಾಗ? 6 ತಿಂಗಳಾಗೈತೆ. ಅಯ್ಯೋ 6 ತಿಂಗಳ ಬೇರೆ ಐತೆ. ಅದಕ್ಕೆ ಹೊಟ್ಟೆ ನೋವಲ್ಲ ಭಯ ಆದಂಗೆ ಆಗುತ್ತೆ ನನಗೆ. ಏನಾಗುತ್ತೋ ಏನು ಅಂತ ಅನ್ನಿಸ್ತಾ ಇರುತ್ತೆ. ಒಂದ್ಸಲ ಭಯ ಆದಂಗೆ ಆಗುತ್ತೆ. ಇಂಥ ಟೈಮ್ನಾಗ ಹೊಟ್ಟೆ ನೋವು ಬಂದುಬಿಟ್ರೆ ಅಷ್ಟು ಭಯ ಆಗುತ್ತೆ. ಏನಾಗಲ್ಲ ನನಗೂ. ಅವಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೂ ಹಂಗೇನೆ ಹೊಟ್ಟೆ ನೋಯ್ಯದವಾಗ. ಅಯ್ಯೋ ನನಗಂತೂ ಸಖತ್ತು ಹೊಟ್ಟೆ ನೋವು ಅದಾವು ಯಪ್ಪ ದೇವ್ರೆ. ಹೆರಿಗೆ ಆಗತಕ್ಕ ಹೊಟ್ಟೆ ನೋವು ನನಗೆ ಬರೋದು. ಆಸ್ಪತ್ರೆಗೆ ಹೋದ್ರೆ ಏನಾಗಲ್ಲ ಅಂಬರು. ನಾನು ಅದಕ್ಕೆ ಕಂಡು ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರ್ತಿದ್ದೆ ಅಂತ ಕೆಲ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಹೊಟ್ಟೆ ನೋವಿಗೆ ಒಂದಿಷ್ಟು ಯಾಕಂದ್ರೆ ಮಜ್ಜಿಗೆ ಹೊಡೆದು ಸುಮ್ಮನೆ ಆಗ್ಬಿಡ್ತಿದ್ದೆ. ಅದಕ್ಕೆ ಒಂದು ಶಾವನಪ್ಪ ತಂದು ಕೊಟ್ಟಿದ್ನಿ. ಕುಡ್ದವಳೆ ನಂಗೆ ಕಮ್ಮಿ ಆಗುತ್ತೆ ನೋಡ್ಬೇಕು. ಆವಾಗಿಂದ ಯಾಕೆ ಹೊಟ್ಟೆ ನೋವು ಅಂತ ಇದ್ದಾಳೆ. ಹೋಗಮ್ಮ ನೋಡ್ಕೊಂಬಾರ. ಇಲ್ಲದ್ಮೇಲೆ ಮಾಡಾರಿಲ್ಲದ್ಮೇಲೆ ಮಕ್ಕಳೇ ಬೇಡ ಅನ್ಸುತ್ತೆ. ನಾನು ಕೊಟ್ಟು ಹೆಂಗೆ ಮಾಡ್ಬೇಕು ಏನೋ ಅಂತ ಈಗಲೇ ಚಿಂತೆ ಆಗೈತೆ ಕಣಮ್ಮ ತರಮ್ಮ. ಅಯ್ಯಪ್ಪ ದೇವ್ರೆ ನೋಡಿರ ಅಂತಾನು ಹೋಗು ನಮ್ಗಂತೂ ಸಾಕಾಗೈತೆ. ಅವರು ಹೋದ್ರೆ ಹೇಳ್ಬೇಡ ಹಂಗೆ ಹಿಂಗೆ ಅಂತ ಯಾತ ಮಾತಾಡ್ತಾರ ಅವ್ರ ಅತ್ತೆನೂ ಅವಳು. ಅಲ್ಲ ನೋಡು ಇವಾಗ ನೋಡಿ ನಮ್ಮ ಮನೆಗಿಂತ ಪರಿಸ್ಥಿತಿ ಐತಮ್ಮ. ನೋಡ್ಕೊಳ್ರಿ ಏನು ಅಂತ ನಾವು ಕೇಳಕ್ಕೆ ಹೋದ್ರೆ ಹೆಂಗೆ ಮಾತಾಡ್ತಾರ ಅವ್ರು. ನಾನು ನೋಡ್ಕೊವಲ್ಲ ನೀವೇ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾರೆ ನೋಡಮ್ಮ. ಇವಾಗ ಅಲ್ಲಿಂದ ಬತ್ತಿದಂಗೆ ಹೊಟ್ಟೆ ನೋವು ಶುರುವಾತ ಅವಳಿಗೆ. ಹಿಂಗಾದ್ರೆ ಹೆಂಗೆ ಅಂತ ಬರ್ತಾರೆ ಹೇಳಿ. ಹೊಟ್ಟೆ ನೋವು ಅಂದರೆ ಅವರೇ ಬರ್ತಾರೆ ಅಲ್ಲಿಗೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋದೆ. ಹೊಟ್ಟೆ ನೋವು ಬಂದೈತೆ ಅಂತ ಫೋನ್ ಮಾಡಿರಿ ಬರ್ತಾರೆ. ಇವಾಗ ನಮ್ಮ ಅಮ್ಮನ ಕೈಲಿ ಬೇರೆ ಆಗಲ್ಲ. ನಾನೇನು ಅಲ್ಲಿಗೆ ಹೋಗ್ಬಿಡೋಣ ಅಂತ ಇದ್ದೆ. ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಬಾರಮ್ಮ ಅಲ್ಲಿಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ನಾನು ಅಲ್ಲೇ ಇರೋಣ ಬಾರಮ್ಮ ಅಂತ ಅಲ್ಲೇ ಬಾಣತನ ಮಾಡುವಂತೆ. ಒಂದಿಷ್ಟು ಹುಡುಗರು ದೊಡ್ಡವಾಗತಕ್ಕ ಸಾಕು ಕೊಟ್ಟು ಬರುವಂತೆ. ಒಂದು 9 ತಿಂಗಳ ತನಕ ನೋಡ್ಕೊಂಡು ಇದ್ದು ಬರುವಂತೆ ಬಾರಮ್ಮ ಅಂತ ಎಂದಿದ್ದೆ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ನಾನು ನಮ್ಮಿ ಹೋದ್ವಿ. ಅವಳ ಮತ್ತೆ ಹೆಂಗೆ ಆಡ್ತಾಳೆ ನೋಡಂತ ಕುಡ್ಕೊಂಡು ಕಟ್ಕೊಂಡು ಎಷ್ಟು ಇವತ್ತು ಅನುಭವಿಸ್ಬೇಕು. ನಾನೇನು ಮಾಡ್ಕೊಂಡೆ ಏನು ಯಾತು ಕೇಳಲ್ಲ. ಅಯ್ಯೋ ದೇವ್ರೆ ನಾನು ನೋಡಿದ ಹಿಂಗೆ ಮಾಡ್ಕೊಂಡು ಕುತ್ಕೊಂಡು ಬೇಡ ಕಣ. ನನಗಂತೂ ಭಾಳ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಟ್ಟೈತೆ ತಾರಕ. ಇಂಥ ಪರಿಸ್ಥಿತಿ ನನ್ನಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅನ್ನಿಸ್ತೈತೆ ನಿಜವಾಗ್ಲೂ. ಅದೇ ಮತ್ತು ಹಂಗೆ ಅನ್ಸೋದು ಹೇಳಮ್ಮ. ಅಯ್ಯೋ ಅಲ್ಲ ಹಿಂಗೆ ಆಗಬಾರ್ದು ಯಾರಿಗೇ ಆಗಲಿ. ಇಂಥ ಸಮಯದಾಗೆ ಹೊಟ್ಟೆ ನೋವು ಬಂದರೆ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ. ನೋಡಪ್ಪ ಹೊಟ್ಟೆ ನೋವು ಬಂತು ಏನು ಹಿಂಗಾಯ್ತು ಏನಾಗುತ್ತೋ ಏನೋ ಎತ್ತಲ ಅಂತ ನಿಂಥ ಟೈಮ್ನಾಗೆ ಬೋಲೋ ಟೆನ್ಷನ್ ಆಗುತ್ತೆ. ನನಗೆ ಆಗಲಿ ನಿನಗೆ ಆಗಲಿ ಯಾರಿಗೇ ಆಗಲಿ ಅಷ್ಟೇ ಬೋಲ್ ಟೆನ್ಷನ್ ಆಗುತ್ತೆ ಬಿಡು. ಒಂದು ಸಣ್ಣ ಮಾತ್ರ ನುಂಗಿ ಮನಕ್ಕೆ ಹೊಟ್ಟೆ ತುಂಬ ಉಂಡು ಗ್ಯಾಸ್ಟ್ರಿಕ್ಕಿಗೂ ಒಂದೊಂದ್ಸತಿ ಹಂಗೆ ಆಗುತ್ತೆ. ಅವಳು ಟೆನ್ಷನ್ ಮಾಡ್ಕೊಂತಾಳೆ. ಟೆನ್ಷನ್ಗರ್ಧ ಇಲ್ಲದಿದ್ದು ನಾನು ಹೇಳ್ತೀನಿ ನೀನು ಟೆನ್ಷನ್ ಮಾಡ್ಕೊಬೇಡ ಮಣಿ ಅಂತ ಹೇಳಿ ಎಷ್ಟು ಹೇಳಿದ್ರು ಅಲ್ಲ ಊಟ ಏನು ಗನವಾಗಿ ಉಮ್ತಾಳಮ್ಮ. ಒಂದು ಎಟ್ಟೆನ ಉಮ್ತಾಳೆ ಗನವಾಗಿ. ಉಂಬಾದ್ರೆ ಮಾತ್ರ ಎಳಿಸ್ಕೊಂಬಲ್ಲಮ್ಮ ಅವಳು. ಉಂಬಾದ್ರಾಗ ಏನಿಲ್ಲ ತೇಡ್ತಾಳೆ. ಉಂಬಾದ್ ಮಾತ್ರ ಸರಿಯಾಗಿ ಉಮ್ತಾಳೆ. ಊಟ ಏನೋ ಚೆನ್ನಾಗಿ ಮಾಡ್ತೀನಿ. ಊಟ ಎಲ್ಲ ಚೆನ್ನಾಗೇ ಮಾಡ್ತೀನಿ. ನಿದ್ದೆನೂ ಚೆನ್ನಾಗಿ ಬರುತ್ತೆ. ನನಗೇನೇನು ಸಮಸ್ಯೆ ಇಲ್ಲ. ನಾನೇನೋ ಬಂದಾಗ ಮಾತಾಡ್ತೀನಿ ಅಷ್ಟೇ. ಈಗ ಮಾತು ಬಂದಾಗ ಮಾತಾಡ್ತೀನಿ ಆಮೇಲೆ ಮರ್ತು ಬಿಡ್ತೀನಿ. ನಾನು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಬಕ್ಕೆ ಹೋಗಲ್ಲ. ಬಿಡತ್ತ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅಂಥವೆಲ್ಲ ನಾನೇನು ಟೆನ್ಷನ್ ತಗೊಂಬಲ್ಲ. ಟೆನ್ಷನ್ ತಗೊಂಡ್ರೂ ಏನು ಆಗೋದೇನಿಲ್ಲ. ಏನು ಬಿಡು ನಾವು ಅಂದ್ಕೊಂಡಂಗೆ ಅಂತೇಳಿ ಅಂದ್ಕೊಂಡಾಗ ಯಾವುದೂ ಆಗಲ್ಲಮ್ಮ. ನಾವೇನೋ ಅನ್ಕೊಂತೀವಿ ಅದೇನಾಗುತ್ತೆ ಅದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಟ್ಟು ಏನಾಗುತ್ತಾ ಆಗಲಿ ಅಮ್ಮಂಗಿರ್ಬೇಕು ಅಷ್ಟೇ. ಹಂಗೆ ಇರೋದು. ಏನು ಮಾಡ್ತೀಯ ಅಲ್ಲ ನಾನು ಏನೋ ಬಿಡು ಅಲ್ಲೇ ಇರೋಣತ್ತ. ಇಲ್ಲಿ ಇಬ್ಬರಳೆ ಏನಿರೋಣ ಅಲ್ಲಿಗೆ ಹೋಗೋಣ ಅಂತಂದರೆ ಅವ್ರು ನಮ್ಮ ಅತ್ತೆರು ಇಲ್ಲ ಅಲ್ಲೇ ಇರು ನೀನು ಇಲ್ಲಿ ಬೇಡ ನೀನು ಅಲ್ಲೇ ಇರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಹೇಳತ್ತ. ನಮ್ಗಂತೂ ಸಾಕಾಗಿ ಹೋಗುತ್ತೆ. ಯಪ್ಪ ಅಂತ ಕಷ್ಟ ಯಾರಿಗೂ ಬೇಡ ಅನಿಸುತ್ತೆ. ಹೆಂಗೆ ಮಾತಾಡ್ತೈತೆ ನಮ್ಮ ಅಜ್ಜಿನಾಗಲಿ ನಮ್ಮ ಅತ್ತೆನಾಗಲಿ. ಬಿಡಮ್ಮ ಎಲ್ಲ ಹಿಂಗೈತೆ ನಾವೆಲ್ಲ ಹೇಳ್ತೀವಿ. ನಮ್ಮ ಅಣ್ಣ ಹಿಂಗೆಲ್ಲ ಹಿಂಗಿದ್ದ ನೋಡು ಇವಾಗೆಲ್ಲ ಎಂತಿ ಜೊತೆಗೋ ಎಂತಿ ಬೇಕು ಅಂತ ಹೋಗ್ಯವನಿ. ಇವಾಗ ನಮ್ಮ ಕಷ್ಟ ಸುಖ ನೋಡ್ಕೊಂಬಾರ ಯಾರಿಲ್ಲ.
ನಮ್ಮ ಕಷ್ಟ ಅಲ್ಲಿ ನೀವು ನೋಡ್ಕೊಳ್ರಿ ಅಂತ ನಮ್ಮಮ್ಮ ಹೇಳಿರಿ. ಇಲ್ಲ 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 ಇಲ್ಲ, ನಾವೇನು ಹೇಳಿರಲಿಲ್ಲ. ನೋಡ್ಕೊಂತೀವಿ ಅಂತ ಕರ್ಕೊಂಡು ಇಲ್ಲಿ ಇರ್ಕೊಡ್ದು ಹೇಳು. ನನ್ನ ಮಗನ್ನೇನೆ ಅರೆಸ್ಟ್ ಮಾಡಿಸು ಅಂತ ಹೇಳಿ ಆ ಮಾಲಿಗೆ ಹೇಳಕ್ಕೆ ಹೋಗಿರೋಳು ಅಂತ ಯಾಕೆ ಮಾತಾಡುತ್ತೆ ನಮ್ಮ ಅತ್ತೆ. ಹಂಗೆ ಕಣಮ್ಮ, ಸಂಬಂಧದ ಮೇಲೆ ಯಾವಾನ ಒಂದು ಗೊತ್ತಾನೇ ಇರ್ತವೆ. ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಸಂಬಂಧದಾಗ ಇವೆಲ್ಲ ಮಾಮೂಲಿ. ಎಲ್ಲ ಇದ್ದೇ ಇರ್ತವೆ. ಹೋಗತ್ತ ಪಾಪ. ಅಲ್ಲ ಹೊಟ್ಟೆ ನೋವು ಜಾಸ್ತಿ ಆಗ್ತೈತೇನ ಪಾಪ, ನಿನಗೆ ತಡ್ಕೊಂಬಕ್ಕೆ ಆಗ್ತಿಲ್ಲ. ಹೊಟ್ಟೆ ನೋಯ್ತೈತೆ. ಫೋನ್ ಮಾಡ್ತೀನಿ, ಫೋನ್ ಮಾಡೋ ಹೊಟ್ಟೆ ನೋವು ಅಂತ. ಐದೊಳೆ ಜೀವಿತ ಹೆಂಗೆ ಮಾಡೋಣ ಅಂತೇಳಿ ನಮ್ಮ ಅತ್ತೆಗೂ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳ್ತೀನಿ. ಫೋನ್ ಮಾಡು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಇವಾಗ ಬರ್ರಿ ಅಂತ ನಾವು ಬರ್ತಾಳೆ. ಹೊಟ್ಟೆ ನೋಯ್ತೈತೆ ಕಣಕ್ಕೆ, ಅವಾಗಿನ ನೋಯ್ತೈತೆ. ಅದಕ್ಕೆ ಹೋಗಿ ಬರೋಣ ಅಂತ ಆಸ್ಪತ್ರೆಗೆ. ತಡ್ಕೊಂಬಕ್ಕೆ ಆಗ್ತಾಯಿಲ್ಲ, ಒಂಥರ ಹಂಗಿಂಗೆ ಆಗ್ತಾಯಿಲ್ಲ. ಹೋಗು. ನಾನು ಆಗತ್ತಿಗೆ ಹೊಟ್ಟೆ ನೋವು ತಡ್ಕೊಂಡಿದ್ದೀನಿ. ಇನ್ನೊಬ್ರು ಯಾರನ್ನಾಗಿದ್ರೆ ಅದಕ್ಕೆ ನಾನು ಗಟ್ಟಿ ಮನಸ್ಸು ಆಗತ್ತಿಗೆ ತಡ್ಕೊಂಡಿದ್ದೀನಿ. ಯಾಕೆ ಕಟಾರಾಗಿದ್ರೆ ಏನಿಲ್ಲ ಇಷ್ಟೊತ್ತಿಗೆ. ಅಯ್ಯಪ್ಪ, ಈ ಹೊಟ್ಟೆ ನೋವಿನ ಸವಾಸ ನನಗೆ ಎಷ್ಟು ಹೊಟ್ಟೆ ನೋಯ್ತೈತೆ ಅಂತ ನನಗೆ ಗೊತ್ತೈತೆ ಅವಾಗಿಂದಲೂ. ಯಪ್ಪ 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 ಅಮ್ಮ ಹೋಗತ್ತ ನಾನು ತಾಯಿ. ನನಗಂತೂ ಸಾಕಾಗೈತೆ. ಏನು ಮಾಡಂತಾರೋ ಕೈ ಹೊಟ್ಟೆ ನೋವಿಗೆ. ಅಂಜಲಕ್ಕ ಏನು ಮಾಡೋಣ? ಅವೇನು ಮಾಡೋಕ್ಕಾಗಲ್ಲಮ್ಮ, ಡಾಕ್ಟ್ರ್ ತಕ್ಕ ಹೋಗ್ಬೇಕಷ್ಟೇ. ಇವಾಗ ಏನಿಲ್ಲ, ಮನುಷ್ಯರ ಕೈಲಿ ಏನು ಮಾಡೋಕ್ಕಾಗಲ್ಲ. ಹಳೇದೆಲ್ಲ ಒಳ್ಳೇದು ಔಷಧಿ ಏನು ನಡೆಯಲ್ಲ ಇವಾಗಿನ ಕಾಲದಾಗೆ. ಏನಿದ್ರು ಇವಾಗ ಡಾಕ್ಟ್ರು ಆಸ್ಪತ್ರೆ ಅಷ್ಟೇ. ಮೊದಲು ಅದು ಇದು ಔಷಧ ಕೊಡೋರು, ಯಾತನ ಅದು ಇದು ಕೊಡಾರಲ್ಲ. ಅವಾಗ ನಂಗೆಲ್ಲ ಔಷಧಿ ಅದೆಲ್ಲ ಕಾಯಿಲೆ ವಾಸಿ ಆಗಂಗೆಲ್ಲ ಕೊಡಾರಲ್ಲ. ಮನೆ ಮದ್ದೆಲ್ಲ ನಡೆಯಲ್ಲಮ್ಮ ಇವಾಗ. ಈಗೇನಿದ್ರು ಬರೀ ಆಸ್ಪತ್ರೆ ದುಡ್ಡು ಅಷ್ಟೇ. ಮೊದಲಿಂದ ಯಾವುದೂ ನಡೆಯಲ್ಲಮ್ಮ ಇವಾಗಿನ ಕಾಲದಾಗೆ. ಏನಿದ್ರು ಎಲ್ಲ ವಾಸದ ಆಸ್ಪತ್ರೆಗೆ ಹೋಗ್ತಾ ಇರ್ಬೇಕಷ್ಟೇ. ಕರ್ಕೊಂಡು ಹೋಗ್ತೀನಿ, ಇವಾಗ ಕರ್ಕೊಂಡು ಹೋಗಿ ಬರ್ತೀನಿ. ನಮ್ಮನ್ನ ಏನು ಮಾಡೋಣ ಹೇಳು? ನಮ್ಮದು ಕಷ್ಟ ಕಣಮ್ಮ. ನಮ್ಮ ಜೀವನ ಚೆನ್ನಾಗಿದ್ದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ನಮ್ಮ ಜೀವನ ಇಲ್ಲೋದಕ್ಕಾಗಿ ನಮ್ಮ ಮನೆಯಾಗೆ ಬೇಡ. ಅವ್ನು ಇದ್ದಿದ್ರೆ ಒಂದಿಟ್ಟು ಧೈರ್ಯವಾಗಿರ್ತಿದ್ವಿ. ನನ್ನ ಮನೆಯಾಗೆ ಗಂಡು ಮಕ್ಕಳಿದ್ರೆ ಒಂಥರ ಧೈರ್ಯ. ಒಬ್ಬರು ಇರಲೇಳು, 5 ಜನ ಹೆಂಗಸ್ರಿಲ್ಲಳು, ಒಬ್ಬರು ಗಂಡಸ್ರಿದ್ದಾಳೆ ಒಂಥರ ಧೈರ್ಯ. 3-4 ಹೆಂಗಸ್ರಿದ್ರೆ 5 ಜನ ಹೆಂಗಸ್ರಿದ್ರೂ ಒಬ್ರು ಗಂಡಸ್ರಿದ್ದಂಗೆ ಆಗಲ್ಲ. ರಾತ್ರಿ ಹೊತ್ತಿನಾಗ ಆಗಲಿ ನನಗೆ ಮನೆಯಾಗ ಯಾರನ್ನ ಒಬ್ರು ಇದ್ರೇನೆ ಗಂಡು ಮಕ್ಕಳು. ನಮ್ಮ ಹುಡುಗಿ ಇದ್ಬಿಟ್ರೆ ನಿಮ್ಮದೇ ಮನೆಗೆ ಅಂತೀವಿ ನಾವು. ನಮ್ಮ ಹುಡುಗಿ ಇಲ್ಲದಕ್ಕೆ ರಾತ್ರಿ ಎಲ್ಲ ನನಗೆ ಕಂಡ್ಬಿಟ್ಟು ನೋಡಂಗಾಗೋದು. ಮನೆಯಾಗೆ ಯಾರೂ ಇಲ್ವಲ್ಲ ಅಂತ ಹೇಳಾಗ್ಲೆಲ್ಲ ಕಂಡ್ಬಿಟ್ಟು ನೋಡಂಗಾಗೋದು. ಹೋಗು, ನಿದ್ದೆನೇ ಬರಲ್ಲ. ಮನೆಯಾಗ ಗಂಡು ಮಕ್ಳು ಇದ್ಬಿಟ್ರೆ ಒಂಥರ ಧೈರ್ಯ, ಒಂಥರ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಏನೋ ಅನ್ಸಲ್ಲ. ಮನೆಯಾಗ ಗಂಡು ಮಕ್ಳಿಲ್ಲ ಅಂತಂದರೆ ಒಂಥರ ಯಪ್ಪ ಬೇಡ. ಭಾಳ ಕಷ್ಟ ಕಣಮ್ಮ. ಎಲ್ಲ ಸರಿಯಾಗಿದ್ರೇನೆ ಇವಾಗಿನ ಕಾಲದಾಗೆ. ಯಪ್ಪ ಭಾಳ ಕಷ್ಟ. ಹೋಗತ್ತ ಒಳ್ಳೆ ಸವಾಸ ಆಯ್ತಲ್ಲಪ್ಪ ಇವಾಗ. ಏನು ಮಾಡೋದು ಅನ್ನಿಸ್ತೈತೆ. ಹೋಗತ್ತ ಮಣಿ ಹೋಗೋರೇನಮ್ಮ ಈಗ ಆಟ ಮಾಡ್ಕೊಂಡು ಆಸ್ಪತ್ರೆಗೆ. ಅಟ್ಯಾಕ್ ಮಾಡ್ತೇವೆ, ಸುಮ್ಮನೆ ಆಂಬುಲೆನ್ಸಿಗೆ ಫೋನ್ ಮಾಡಿರಿ ಬರುತ್ತೆ. ಫೋನ್ ಮಾಡಿರಿ ಬಂದು ಕರ್ಕೊಂಡು ಹೋಗ್ತಾರೆ. ಹೊಟ್ಟೆ ನೋವು ಅಂತ ಎಮರ್ಜೆನ್ಸಿ ಬರ್ರಿ, ಪ್ರೆಗ್ನೆಂಟ್ ಇರೋರಿಗೆ ಹೊಟ್ಟೆ ನೋವು ಬಂದೈತೆ ಅಂತ ಹೇಳಿದ್ರೆ ಬರ್ತಾರೆ. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ನ ಕರ್ಕೊಂಡು ಹೋದ್ರೆ ಆಯಿತು. ಆಂಬುಲೆನ್ಸಿಗೆ ಫೋನ್ ಮಾಡಿರಿ. ಯಾಕೆ ಆಟ ಮಾಡ್ಕೊಂಡು ಹೋಗ್ತೀರ? ನೀನು ಯಾವಾಗಲೂ ಬರ್ತಿರ್ತಾರೆ. 24 ಅವರ್ಸು ಸೇವೆ ಮಾಡ್ತಾರೆ. ಆಂಬುಲೆನ್ಸಿಗೆ ಫೋನ್ ಮಾಡಿ ಬರುತ್ತೆ, ಬಂದು ಕರ್ಕೊಂಡು ಹೋಗುತ್ತೆ. ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತೈತೆ, ಯಾಕಂತ ಗೊತ್ತಿಲ್ಲ. ಇಂಥ ಸಮಯದಾಗ ಹೊಟ್ಟೆ ನೋವು ಬಂದರೆ ಎಂಥವ್ರಿಗೂ, ಪ್ರೆಗ್ನೆಂಟ್ ಇರೋ ಅಂಥವ್ರಿಗೆ ಬೇಜಾರಾಗುತ್ತೆ. ನಿಜವಾಗ್ಲೂ ಭಯ ಆಗುತ್ತೆ. ಏನೋ ಎತ್ತ ಅಂತ ಏನೇನೋ ತಲೆಗೆ ಯೋಚನೆ ಮಾಡ್ತೀವಿ. ಏನೇನೋ ಬಂದುಬಿಡ್ತೈತೆ ತಲೆಯೋಕ್ಕೆ. ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.